ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಭಾರತದಲ್ಲಿ ಮೊದಲ ಬಾರಿಗೆ ಮಿಲಿಟರಿ ಆಡಳಿತವನ್ನು ಪ್ರಾಯೋಗಿಕವಾಗಿ ಯಾರಿಂದ ಪರಿಚಯಿಸಲಾಯಿತು? ಆಪ್ಷನ್ ನಂಬರ್ ಎ ಗ್ರೀಕರಿಂದ, ಆಪ್ಷನ್ ನಂಬರ್ ಬಿ ಮೊಘಲರಿಂದ, ಆಪ್ಷನ್ ನಂಬರ್ ಸಿ ಪರ್ಷಿಯನರಿಂದ, ಆಪ್ಷನ್ ನಂಬರ್ ಡಿ ಸುಲ್ತಾನರಿಂದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗ್ರೀಕರಿಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಭಾರತದ ಯಾವ ಪರಿಚ್ಛೇದದಲ್ಲಿ ರಾಜ್ಯಶಾಸನಕ್ಕೆ ಅವಕಾಶ ಕಲ್ಪಿಸಲಾಗಿದೆ? ಆಪ್ಷನ್ ನಂಬರ್ ಎ ಲೇಖನ 163, ಆಪ್ಷನ್ ನಂಬರ್ ಬಿ ಲೇಖನ 164, ಆಪ್ಷನ್ ನಂಬರ್ ಸಿ ಲೇಖನ 168, ಆಪ್ಷನ್ ನಂಬರ್ ಡಿ ಲೇಖನ 170. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲೇಖನ 168 ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಜ್ಯಶಾಸಕಾಂಗಕ್ಕೆ ಲೇಖನ 168ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 3. ಸೂರ್ಯೋದಯದ ಭೂಮಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ರಷ್ಯಾ, ಆಪ್ಷನ್ ನಂಬರ್ ಬಿ ಟರ್ಕಿ, ಆಪ್ಷನ್ ನಂಬರ್ ಸಿ ಲಂಡನ್, ಆಪ್ಷನ್ ನಂಬರ್ ಡಿ ಜಪಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜಪಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೂರ್ಯೋದಯದ ನಾಡು ಯಾವುದಪ್ಪ ಅಂತಂದರೆ ಜಪಾನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಕೇಂದ್ರ ಜಾಗೃತ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1960, ಆಪ್ಷನ್ ನಂಬರ್ ಬಿ 1964, ಆಪ್ಷನ್ ನಂಬರ್ ಸಿ 1974, ಆಪ್ಷನ್ ನಂಬರ್ ಡಿ 1999. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1964 ಅಂತ ಹೇಳ್ಬೋದು ಫ್ರೆಂಡ್ಸ್. ಕೇಂದ್ರ ಜಾಗೃತ ಆಯೋಗವನ್ನು 1964ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 5. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 15 ಆಗಸ್ಟ್ 1947, ಆಪ್ಷನ್ ನಂಬರ್ ಬಿ 5 ಆಗಸ್ಟ್ 1947, ಆಪ್ಷನ್ ನಂಬರ್ ಸಿ 6 ಆಗಸ್ಟ್ 1952, ಆಪ್ಷನ್ ನಂಬರ್ ಡಿ 15 ಆಗಸ್ಟ್ 1952. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 6 ಆಗಸ್ಟ್ 1952 ಅಂತ ಹೇಳ್ಬೋದು ಫ್ರೆಂಡ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಬಂದ್ಬಿಟ್ಟು 6 ಆಗಸ್ಟ್ 15 1952ರಂದು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 6. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಯಾರು? ಆಪ್ಷನ್ ನಂಬರ್ ಎ ಹಣಕಾಸು ಕಾರ್ಯದರ್ಶಿ, ಆಪ್ಷನ್ ನಂಬರ್ ಬಿ ಮುಖ್ಯ ಕಾರ್ಯದರ್ಶಿ, ಆಪ್ಷನ್ ನಂಬರ್ ಸಿ ಯೋಜನಾ ಆಯೋಗದ ಕಾರ್ಯದರ್ಶಿ, ಆಪ್ಷನ್ ನಂಬರ್ ಡಿ ಕ್ಯಾಬಿನೆಟ್ ಕಾರ್ಯದರ್ಶಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಯೋಜನಾ ಆಯೋಗದ ಕಾರ್ಯದರ್ಶಿ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಬಂದ್ಬಿಟ್ಟು ಯೋಜನಾ ಆಯೋಗದ ಕಾರ್ಯದರ್ಶಿ ನೋಡಿ ಫ್ರೆಂಡ್ಸ್. ಪ್ರಶ್ನೆಗಳು. ಕಿಡ್ನಿ ಕಲ್ಲುಗಳು ಯಾವುದರಿಂದ ರಚಿತವಾಗಿದೆ? ಆಪ್ಷನ್ ನಂಬರ್ ಎ ಕ್ಯಾಲ್ಸಿಯಂ ಆಕ್ಸಲೇಟ್, ಆಪ್ಷನ್ ನಂಬರ್ ಬಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ನಂಬರ್ ಸಿ ಮೆಗ್ನೀಸಿಯಂ ನೈಟ್ರೇಟ್, ಆಪ್ಷನ್ ನಂಬರ್ ಡಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಿಡ್ನಿ ಕಲ್ಲುಗಳನ್ನು ಕ್ಯಾಲ್ಸಿಯಂ ಆಕ್ಸಲೇಟಿಂದ ರಚಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಥಯಾಮಿನ್ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ? ಆಪ್ಷನ್ ನಂಬರ್ ಎ ರಿಕೆಟ್ಸ್, ಆಪ್ಷನ್ ನಂಬರ್ ಬಿ ಪೆಲಗ್ರಾ, ಆಪ್ಷನ್ ನಂಬರ್ ಸಿ ಸ್ಕರ್ವಿ, ಆಪ್ಷನ್ ನಂಬರ್ ಡಿ ಬೇರೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬೇರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಥಯಾಮಿನ್ ಕೊರತೆಯಿಂದ ಉಂಟಾಗುವ ರೋಗ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬೇರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಯಾವುದನ್ನು ನಕ್ಷತ್ರದ ಬಣ್ಣದಿಂದ ಸೂಚಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ತೂಕ, ಆಪ್ಷನ್ ನಂಬರ್ ಬಿ ದೂರ, ಆಪ್ಷನ್ ನಂಬರ್ ಸಿ ತಾಪಮಾನ, ಆಪ್ಷನ್ ನಂಬರ್ ಡಿ ಗಾಳಿ ಗಾತ್ರ.
ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ತಾಪಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ನಕ್ಷತ್ರವನ್ನು ತಾಪಮಾನದಿಂದ ಸೂಚಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10. ಸಾಕ್ವಾ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಸಿಕ್ಕಿಂ, ಆಪ್ಷನ್ ನಂಬರ್ ಸಿ ಗೋವಾ, ಆಪ್ಷನ್ ನಂಬರ್ ಡಿ ಪಂಜಾಬ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಿಕ್ಕಿಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕ್ವಾ ಬಂದ್ಬಿಟ್ಟು ಇದು ಸಿಕ್ಕಿಂದ ಪ್ರಮುಖ ರಾಜ್ಯ ಹಬ್ಬವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 11. ಕೆಳಗಿನವರಲ್ಲಿ ಯಾರು ಇಂಡೋಮಿಟಬಲ್ ಸ್ಪಿರಿಟ್ ಪುಸ್ತಕವನ್ನು ಬರೆದಿದ್ದಾರೆ? ಆಪ್ಷನ್ ನಂಬರ್ ಎ ರಘುರಾಮ್ ರಾಜನ್, ಆಪ್ಷನ್ ನಂಬರ್ ಬಿ APJ ಅಬ್ದುಲ್ ಕಲಾಂ, ಆಪ್ಷನ್ ನಂಬರ್ ಸಿ ಎಸ್ ರಾಧಾಕೃಷ್ಣನ್, ಆಪ್ಷನ್ ನಂಬರ್ ಡಿ ಅಮೃತ್ ಸೇನ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ APJ ಅಬ್ದುಲ್ ಕಲಾಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಇಂಡೋಮಿಟಬಲ್ ಸ್ಪಿರಿಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 12. ಮಣಿಪುರದ ಯಾವ ಮಹಾರಾಜರು ಭಾರತ ಸರ್ಕಾರದೊಂದಿಗೆ ಪತ್ರಕ್ಕೆ ಸಹಿ ಹಾಕಿದರು? ಆಪ್ಷನ್ ನಂಬರ್ ಎ ಕುಲ್ಚಂದ್ರ ಸಿಂಗ್, ಆಪ್ಷನ್ ನಂಬರ್ ಬಿ ಬೋಲಚಂದ್ರ ಸಿಂಗ್, ಆಪ್ಷನ್ ನಂಬರ್ ಸಿ ನಾರಾ ಸಿಂಗ್, ಆಪ್ಷನ್ ನಂಬರ್ ಡಿ ಗಂಭೀರ್ ಸಿಂಗ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬೋಧಚಂದ್ರ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತ ಸರ್ಕಾರದೊಂದು ವಿಲೀನ ಪತ್ರಕ್ಕೆ ಸಹಿ ಹಾಕಿದವರು ಬೋಧಚಂದ್ರ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಟಿಬೆಟ್ನಿಂದ ಸಟ್ಲೆಜ್ ನದಿಯು ಈ ಕೆಳಗಿನ ಯಾವ ಮಾರ್ಗಗಳ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ? ಆಪ್ಷನ್ ನಂಬರ್ ಎ ಬನಿಹಾಲ್, ಆಪ್ಷನ್ ನಂಬರ್ ಬಿ ನಾಥುಲಾ, ಆಪ್ಷನ್ ನಂಬರ್ ಸಿ ಸಿಪ್ಕಿಲಾ ಪಾಸ್, ಆಪ್ಷನ್ ನಂಬರ್ ಡಿ ಲಡಾಖ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಿಪ್ಕಿಲಾ ಪಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು? ಆಪ್ಷನ್ ನಂಬರ್ ಎ ಟಿಟಿಕಾಮಾ, ಆಪ್ಷನ್ ನಂಬರ್ ಬಿ ವಿಕ್ಟೋರಿಯಾ, ಆಪ್ಷನ್ ನಂಬರ್ ಸಿ ಬೈಕಲ್ ಸರೋವರ, ಆಪ್ಷನ್ ನಂಬರ್ ಡಿ ಮೃತ ಸಮುದ್ರ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬೈಕಲ್ ಸರೋವರ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ವಿಶ್ವದಲ್ಲಿ ಅತ್ಯಂತ ಆಳವಾದ ಸರೋವರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಗೋಧಿಯ ವೈಜ್ಞಾನಿಕ ಹೆಸರು ಏನು? ಆಪ್ಷನ್ ನಂಬರ್ ಎ ಟ್ರಿಟ್ರಿಕಮ್ ಎಸ್ಟಿವಮ್, ಆಪ್ಷನ್ ನಂಬರ್ ಬಿ ಪಿಸಮ್ ಸ್ಯಾಟಿವಮ್, ಆಪ್ಷನ್ ನಂಬರ್ ಸಿ ವರಿಜಾ ಸಟಿವಾ, ಆಪ್ಷನ್ ನಂಬರ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಟ್ರಿಟಿಕಮ್ ಎಸ್ಟಿವಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಗೋಧಿಯ ವೈಜ್ಞಾನಿಕ ಹೆಸರು ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.